ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜುಶ್ರೀ ಟ್ಯಾಸಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಲ್ಯಾಂಟ್ ಆರ್ಚ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಸೀರೆನ ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸೀರೆ 45 ಇಂಚಿದೆ. 9 ಇಂಚು ಒಂದು ಸಾರಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 5 ಪಾರ್ಟ ಮಾಡ್ಕೊಂಡಿದ್ದೀನಿ. ಇದನ್ನು 3 ಕಡೆ ಒಂದು ಕಲರ್ ಬರುತ್ತೆ, ಇನ್ನು 2 ಪಾರ್ಟಲ್ಲಿ ಇನ್ನೊಂದು ಕಲರ್ ಬರುತ್ತೆ. ಆ ರೀತಿ ಬರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಈಗ ಡಿಸೈನ್ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು 7 ಎಳೆ ದಾರ ತೊಗೊಂಡಿದ್ದೀನಿ. ದಾರಾನ ಗಂಟು ಹಾಕಿಟ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಮೊದಲು ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಮೇಲೆ ಲಾಕ್ ಆದಮೇಲೆ ಒಂದು ಬೀಡ್ ತೊಗೋಬೇಕಾಗತ್ತೆ. ಒಂದು ಬೀಡ್ ತೊಗೊಂಡು ಎಲ್ಲಿಗೆ ಬರುತ್ತೋ ನೋಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಂಡು ಆದಮೇಲೆ ಮತ್ತೆ 6 ಚೈನ್ನ ಹಾಕ್ಕೋಬೇಕಾಗತ್ತೆ. ಟೈಟ್ ಮಾಡ್ಕೊಳ್ಳಿ, ನೀಟಾಗಿ ಟೈಟ್ ಮಾಡಿಕೊಂಡು 6 ಚೈನ್ಗಳನ್ನ ತೊಗೋಬೇಕೀಗ. 1 2 3 4 5 6 ಚೈನ್ನ ತೊಗೊಂಡಾದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ 2 ಚೈನ್ ತೊಗೊಳ್ಳಿ. ಈ 2 ಚೈನ್ ಮೇಲೆ ಒಂದು 3 mm ಬೀಡ್ ಹಾಕ್ಕೊಂಡಿದ್ದೀನಿ. ಇದು ಒಂದು ಡಬಲ್ ಕ್ರೋಶೆಟ್ ಲೆಕ್ಕ ಬರುತ್ತೆ. ಇದೇ ಥರ ನಾವು ಇದೇ ರೀತಿಯಲ್ಲ ಡಬಲ್ ಕ್ರೋಶೆಟ್ನ 11 ಹಾಕಬೇಕಾಗತ್ತೆ. ಇದು ಸೇರಿ 12 ಡಬಲ್ ಕ್ರೋಶೆಟ್ನ ಈ 6 ಚೈನ್ಗಳಿರುತ್ತಲ್ಲ ಆ ಗ್ಯಾಪ್ ಒಳಗಡೆ ಫಿಲ್ ಮಾಡ್ಕೊತಾ ಬರಬೇಕಾಗತ್ತೆ. ಟೋಟಲ್ ಕರೆಕ್ಟಾಗಿ ಕೌಂಟ್ ಇಟ್ಕೊಳ್ಳಿ. 12 ಡಬಲ್ ಕ್ರೋಶೆಟ್ಟೇ ಹಾಕ್ಕೊಳ್ಳಿ. ಯಾಕಂದರೆ ಅದನ್ನು ಮತ್ತೆ 2 ಭಾಗ ಮಾಡಬೇಕಾಗತ್ತೆ. ಅಂದರೆ ವಾಪಸ್ಸು ಇನ್ನು ನೆಕ್ಸ್ಟು ಕಂಬಗಳನ್ನ ಹಾಕ್ಕೊಂಬಂದಾಗ ಅದು ಕರೆಕ್ಟಾಗಿ ಮಧ್ಯಕ್ಕೆ ಕೂತ್ಕೋಬೇಕು. ಆಗ ಮಾತ್ರ ಅದು ಡಿಸೈನ್ ಕರೆಕ್ಟಾಗಿ ಕಾಣಿಸುತ್ತೆ. ಮತ್ತು ಒಂದು ಕಂಬ ಹೆಚ್ಚು ಕಡಿಮೆ ಆದರೂ ಕೂಡ ಮತ್ತು ಡಿಸೈನಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಗಮನಿಸಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ 12 ಕಂಬ ಅಂದರೆ 12 ಹಾಕ್ಕೋಬೇಕು, ವ್ಯತ್ಯಾಸ ಮಾಡ್ಕೋಬೇಡಿ. ಅದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಒಂದು ಬೀಡ್ ತೊಗೋಬೇಕು. ಇಲ್ಲಿ ಕ್ರಿಸ್ಟಲ್ ಬೀಡು ಅಥವಾ ಕಲರ್ ಬೀಡು ಯಾವ್ದು ಬೇಕಂದರೂ ಯೂಸ್ ಮಾಡ್ಕೋಬೋದು. ನಾನು ನಾರ್ಮಲ್ ಪರ್ಲ್ ಗೋಲ್ಡ್ ಬೀಡ್ ಯೂಸ್ ಮಾಡಿದ್ದೀನಿ. ಈಗ ಮತ್ತೆ 6 ಚೈನ್ ಹಾಕ್ಕೊಂಡು ಬಟ್ಟೆ ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ 6 ಡಬಲ್ ಕ್ರೋಶೆಟ್ ಎಲ್ಲಿ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಬೇಕು. ಒಂದು ಬೀಡ್ ಹಾಕ್ಕೊಂಡು ಮತ್ತೆ ನಿಧಾನಕ್ಕೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಆದಮೇಲೆ ಮತ್ತೆ ಮೊದಲು ಹೇಗೆ ಮಾಡಿದ್ವೋ ಅದೇ ರೀತಿ 12 ಕಂಬಗಳನ್ನ ಹಾಕ್ಕೋಬೇಕಾಗತ್ತೆ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ, ವ್ಯತ್ಯಾಸ ಮಾಡ್ಕೋಬೇಡಿ. ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಕುಚ್ಚು ಬೇಡ ನಮಗೆ ಅನ್ನೋರಿಗೆ ಇದು ಒಂದು ರೀತಿಯಲ್ಲಿ ಟ್ಯಾಟಿಂಗ್ ಲುಕ್ ಥರನೂ ಬರುತ್ತೆ. ಅಂದರೆ ಟ್ಯಾಟಿಂಗ್ ಡಿಸೈನ್ಸ್ನ ಮೇಂಟೈನ್ ಮಾಡೋದು ಈಸಿ ಇರುತ್ತೆ. ಕುಚ್ಚುಗಳಾದರೆ ಫೋಲ್ಡ್ ಆಗುತ್ತೆ, ಆ ಥರ ಏನೂ ಬರಲ್ಲ. ಹಾಗಾಗಿ ಕೆಲವರು ಕುಚ್ಚು ಇಲ್ಲದೆ ಇರೋ ಡಿಸೈನ್ಸ್ನ ಇಷ್ಟಪಡ್ತಾರೆ. ಹಾಗಾಗಿ ಅಂಥವ್ರಿಗೋಸ್ಕರ ಈ ಡಿಸೈನ್ಸು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಡಿಸೈನ್ನ ಒಂದೇ ಕಲರಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಕಲರ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕಾಣುತ್ತೆ. ಅಂದರೆ ಮಲ್ಟಿ ಕಲರ್ ಸೀರೆ ಇದ್ದಾಗ 2 ಕಲರು ಅಥವಾ 3 ಕಲರ್ ಕೂಡ ಮಾಡ್ಬೋದು ಇದರಲ್ಲಿ. ಈ ಥರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ.
ಅದೇ ರೀತಿ ಮತ್ತೆ ಇನ್ನೊಂದು ಬೀಡ್ ತೊಗೊಂಡು ಸೇಮ್ ಅದೇ ರೀತಿ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಇದೆ, ಅಂದರೆ ಬೇಸಿಕ್ ಗೊತ್ತಿರೋರಿಗೆ ಅಥವಾ ಕ್ರೋಶಾ ರೆಗ್ಯುಲರಾಗಿ ಮಾಡೋರಿಗೆ ಇದು ಈಸಿ ಆಗುತ್ತೆ. ಬಟ್ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ತಿರುಗಿಸಿ ಮತ್ತು ವಾಪಸ್ ಈ ಕಡೆ ಆ ಕಡೆ ಮಾಡ್ಕೋಬೇಕಾದಾಗ ಕರೆಕ್ಟಾಗಿ ನೋಡ್ಕೋಬೇಕಲ್ವ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ತೋರಿಸಿದ್ದೀನಿ, ಒಂದು 3-4 ತೋರಿಸಿದ್ದೀನಿ. ಇಲ್ಲಾಂದರೆ ಈಸಿಯಾಗಿ 1 ಅಥವಾ 2 ನೋಡಿಕೊಂಡ್ರೆ ಬೇಸಿಕ್ ಗೊತ್ತಿರೋರಿಗೆ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಈಸಿಯಾಗಿ ಮಾಡ್ಕೋಬೋದು ಈ ಡಿಸೈನ್ನ, ಚೆನ್ನಾಗೂ ಕಾಣಿಸುತ್ತೆ. ಈಗ ಅದೇ ರೀತಿ ಮೊದಲು ಹೇಗೆ ಮಾಡಿದ್ದೀನೋ ಅದೇ ರೀತಿ ಮಾಡಿದ್ದೀನಿ. 2 ಚೈನ್ ಹಾಕ್ಬಿಟ್ಟು ಒಂದು ಬೀಡ್ ಹಾಕಿದ್ದೀನಿ. ಆಮೇಲೆ ಮತ್ತೆ 11 ಡಬಲ್ ಕ್ರೋಶೆ ಮಾಡ್ಕೊಂಡು ಬರ್ತೀನಿ. ಟೋಟಲ್ 12 ಆಗುತ್ತೆ. ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 6 ಚೈನಿಗೆ 12 ಡಬಲ್ ಕ್ರೋಶೆಟ್ಗಳು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಲ್ಯಾಂಟ್ ಆರ್ಚ್ ಡಿಸೈನ್ಗಳು ಸುಮಾರು ರೀತಿ ಮಾಡ್ಬೋದು. ಅಂದರೆ ವಿತ್ ಕುಚ್ಚು, ವಿತೌಟ್ ಕುಚ್ಚು, ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇದು ವಿತೌಟ್ ಕುಚ್ಚು ಇದೆ ಅಲ್ವಾ, ಇದು ಅದೇ ಕುಚ್ಚು ಇಷ್ಟ ಇಲ್ಲ ಬೇಡ ಅನ್ನೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತೀರಾ ಏನು ಇದು ಸಿಂಪಲ್ ಅಂತಲೂ ಅನಿಸಲ್ಲ. ಬೀಡ್ಗಳನ್ನ ಎಲ್ಲ ಹಾಕಿರೋದ್ರಿಂದ ಅವು ಸ್ವಲ್ಪ ರಿಚ್ ಲುಕ್ಕೇ ಕೊಡುತ್ತೆ. ಬೀಡ್ ಬೇಡ ಅನ್ನೋರಿಗೆ ಬೇಕಂದರೆ ಬೀಡನ್ನು ಸ್ಕಿಪ್ ಮಾಡ್ಬೋದು. ಅಂದರೆ 3mm ಬೀಡ್ ಒಂದು ಹಾಕಿದ್ದೀನಲ್ಲ, ಅಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕೋ ಬದಲಿಗೆ ಡೈರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇದು ಸೇಮ್ ಫಸ್ಟು ಸೆಕೆಂಡ್ ಹೇಗೆ ಮಾಡಿದ್ನೋ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಹೀಗೆ ಕಾಣಿಸುತ್ತೆ ನೀಟಾಗಿ. ಸ್ವಲ್ಪ ಫಸ್ಟಿಂದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಅಂದರೆ ಅದು ಆರ್ಚ್ ಕರೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳಲ್ಲ. ಬಟ್ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಎಲ್ಲದೂ ಒಂದೇ ರೀತಿ ಕಾಣುತ್ತೆ. ಕರೆಕ್ಟಾಗಿ 6 ಮಾಡಿದಾಗ 6 ಡಬಲ್ ಕ್ರೋಶೆಟ್ನ ಮಧ್ಯದಲ್ಲಿ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಅದು ನೀಟಾಗಿ ಕಾಣಿಸುತ್ತೆ. ಈಗ ಮೊದಲೇ ಮಾಡ್ಕೊಂಡಿದ್ದ ಪಾಯಿಂಟ್ಗೆ ಬಂದಾಗ ಥ್ರೆಡ್ನ ಕಟ್ ಮಾಡಿಕೊಂಡು ಇನ್ನೊಂದು ಕಲರ್ನ ಅಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆಟ್ ಎಂಡ್ ಆದಮೇಲೆ ಒಂದು ಬೀಡ್ ಲಾಕ್ ಮಾಡಿಕೊಂಡು ಅಲ್ಲಿಗೆ ಇನ್ನೊಂದು ಕಲರ್ನ ಜಾಯಿನ್ ಮಾಡ್ಕೋಬೇಕು. ಒಂದು ಗಂಟು ಹಾಕ್ಕೊಂಡ್ರೆ ಆಯಿತು. ಗಂಟು ಹಾಕ್ಕೊಂಡಾದಮೇಲೆ ಅದು ಸೇಮ್ ಮೊದಲು ಮಾಡಿರ್ತೀವಲ್ಲ ಅದೇ ರೀತಿ 6 ಚೈನ್ಗಳನ್ನ ಹಾಕ್ಕೊಂಡು ಕರೆಕ್ಟಾಗಿ 6ನೇ ಕಂಬಕ್ಕೆ, ಅಂದರೆ ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅಲ್ಲಿಗೆ ಸೇಮ್ ಮೊದಲು ಹೇಗೆ ಮಾಡ್ಕೊಬಂದ್ವಿ ಅದೇ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇಲ್ಲಿ ಗಂಟು ಹಾಕಿದ್ದ ದಾರಗಳು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಟರ್ನ್ ಮಾಡ್ಕೊಂಡ್ಮೇಲೆ ಒಳಗಡೆ ಸೇರಿಸ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ 6 ಎಳೆ ಚೈನ್ ಇರುತ್ತಲ್ಲ ಅದ್ರ ಜೊತೆಗೆ ಈ ದಾರಗಳನ್ನು ಸೇರಿಸ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋತಾ ಹೋಗಬೇಕು. ಆಗ ಆ ದಾರ ಒಳಗಡೆ ಬರುತ್ತೆ, ಆ ಗಂಟು ಕಾಣಿಸೋದಿಲ್ಲ ಮತ್ತು ಆ ದಾರನೂ ಕಾಣಿಸೋದಿಲ್ಲ. ಅಂದರೆ ಎಕ್ಸ್ಟ್ರಾ ಉಳಿದಿರುತ್ತೆ, ಅದನ್ನು ಕೊನೆಗೆ ಟ್ರಿಮ್ ಮಾಡ್ಕೋಬೋದು. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಟೈಟಾಗಿ ಗಂಟಿರುತ್ತೆ ಮತ್ತು ದಾರಗಳು ಎಕ್ಸ್ಟ್ರಾ ಇರೋದು ಒಳಗಡೆ ಸೇರಿಕೊಳ್ಳುತ್ತೆ ಡಿಸೈನ್ ಒಳಗೆ. ಅದೇನು ಆಚೆ ಬರಲ್ಲ, ಕಾಣಿಸಲ್ಲ. ಈಗ ಇದು 2ನೇ ಕಲರು ಇರುತ್ತಲ್ಲ ಅದನ್ನು ಕೂಡ 12 ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ಎಲ್ಲಿಗೆ ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಪೂರ್ತಿ ಸೀರೆ ಮೇಲೆ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಇದು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಅಂದರೆ ಟ್ರಿಮ್ ಎಲ್ಲ ಮಾಡಿದ್ದೀನಿ, ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇರೋದನ್ನು ಟ್ರಿಮ್ ಮಾಡಿಕೊಂಡು ಸ್ವಲ್ಪ ಆಚೆ ಕಾಣಿಸ್ತಾ ಇದೆ ಅಂದರೆ ಬ್ಯಾಕ್ ಸೈಡು ಗಮ್ ಹಾಕ್ಕೋಬೇಕಾಗತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಇದು ಹೇಗೆ ಅನ್ನಿಸ್ತು, ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.